ದಕ್ಷಿಣ ಕನ್ನಡ ಕಾರ್ಕಳದಲ್ಲಿ ಹೆಣ್ಣು ಮಗಳ ಮೇಲೆ ಅತ್ಯಾಚಾರ ಕೊಲೆಯಾಗಿದೆ. ಡ್ರಿಂಕ್ಸ್ ಬಾಟ್ಲಲ್ಲಿ ಬಿಯರ್ ಬಾಟಲ್ ಅಲ್ಲಿ ಡ್ರಗ್ಸ್ ನ ಮಿಕ್ಸ್ ಮಾಡಿಬಿಟ್ಟು ಒಂದು ಹೆಣ್ಣು ಮಗಳ ಮೇಲೆ ರಿಚರ್ಡ್ ಅಂತ ಒಬ್ಬ ಕ್ರಿಶ್ಚಿಯನ್ ಹುಡುಗ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದಾನೆ. ಟಿಪ್ಪರ್ ಲಾರಿ ಕೆಲಸ ಮಾಡ್ಕೊಂಡು ಡ್ರೈವರ್ ಆಗಿ ಏನೋ ಕೆಲಸ ಮಾಡ್ಕೊಂಡಿದ್ದವನು. ಇನ್ನು ಸಂಪೂರ್ಣ ಮಾಹಿತಿ ಬಂದಿಲ್ಲ. ಬಟ್ ಅತ್ಯಾಚಾರ ಕೊಲೆ ಹೆಚ್ಚಾಗ್ತಾ ಇದೆ ಹೊರತು ಕಡಿಮೆ ಆಗ್ತಾ ಇಲ್ಲ. ಕಾರಣ ಏನ್ ಗೊತ್ತಾ? ಎಲ್ಲಾರ್ಗೂ ಗೊತ್ತಿದೆ, ದಕ್ಷಿಣ ಕನ್ನಡದಲ್ಲಿ ಕರಾವಳಿ ಭಾಗದಲ್ಲಿ ಅತ್ಯಾಚಾರ ಕೊಲೆ ಅನ್ನೋದು ಜಾಸ್ತಿ ಆಗೋದು ಹೆಣ್ಣು ಮಕ್ಕಳ ಮೇಲೆ ಅನ್ನೋದು ತುಂಬಾ ಚೆನ್ನಾಗಿ ಗೊತ್ತಿದ್ರೂ ಸಹ ಸೂಕ್ತವಾದಂತ ಕ್ರಮ ಕಾನೂನು ಎಲ್ಲಿವರೆಗೂ ರಾಜ್ಯ ಸರ್ಕಾರ ತಗೊಳ್ಳೋದಿಲ್ಲ ಅಲ್ಲಿವರೆಗೂ ಬಡವರ ಮಕ್ಕಳು ಬಲಿಯಾಗೋದು ಗ್ಯಾರಂಟಿ. ಯಾವ್ದ್ಯಾವ್ದಕ್ಕೂ ಫೈಟ್ ಮಾಡ್ತೀರಾ, ಯಾವ್ದ್ಯಾವ್ದಕ್ಕೂ ರಾಜ್ಯಪಾಲರು ಪತ್ರ ಹಾಕ್ತಾರೆ, ಗವರ್ನರ್ ಪತ್ರ ಹಾಕ್ತಾರೆ. ಹೆಣ್ಣು ಮಕ್ಕಳ ಮೇಲೆ ದಿನನಿತ್ಯ ಅತ್ಯಾಚಾರ ಆಗ್ತಾ ಇದ್ರೂ ಸಹ ಅತ್ಯಾಚಾರ ಕೊಲೆ ಸಂಖ್ಯೆ ಹೆಚ್ಚಾಗ್ತಾ ಇದ್ರೂ ಸಹ ಯಾರು ಸಹ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇರುವಂತ ನಾಲಾಯಕ್ ರಾಜಕಾರಣಿಗಳು. ಏನಕ್ ಬೇಕು? ಯಾವ್ದಾದ್ರು ದುಡ್ಡು ಮೋಸ ಮಾಡಿದ್ದಾರೆ, ವಂಚನೆ ಮಾಡಿದ್ದಾರೆ ಅನ್ನುವಂತ ವಿಚಾರದಲ್ಲಿ ತಲೆ ಎತ್ತಿ ಫೈಟ್ ಮಾಡಿ ಹೋರಾಟ ಮಾಡಿ ವಿಧಾನಸೌಧ ಮುಂದೆ ಫ್ರೀಡಂ ಪಾರ್ಕ್ ಅಲ್ಲಿ ಹೋರಾಟ ಮಾಡುವಂತ ರಾಜಕಾರಣಿಗಳು, ಹಾಗೆ ಹೋರಾಟಗಾರರು, ಅನ್ಯಾಯದ ವಿರುದ್ಧ ಭ್ರಷ್ಟರ ವಿರುದ್ಧ ಹೋರಾಟ ಮಾಡುವಂತ ರಾಜಕಾರಣಿಗಳು, ಎಲ್ಲ ಪಕ್ಷದ ರಾಜಕಾರಣಿಗಳು, ಹಾಗೆ ಕೆಲವೊಂದು ಹೋರಾಟಗಾರರು ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆಗ್ತಾ ಇದ್ರೂ ಸಹ ಆರೋಪಿಗಳನ್ನ ಗುಂಡಿಟ್ಟು ಸಾಯಿಸಿ ಗಲ್ಲು ಶಿಕ್ಷೆ ಮಾಡಿ ಅಂತ ಹೇಳಿ ಯಾರು ನಿರಂತರವಾಗಿ ಹೋರಾಟ ಮಾಡ್ತಾ ಇಲ್ಲ. ಆರೋಪಿಗಳಿಗೆ ಏನ್ ಗೊತ್ತಾ? ಯಾರಿಗೆಲ್ಲ ಹೆಣ್ಮಕ್ಳ ಮೇಲೆ ಕಾಮ, ರೋಗ ಇಂಥವೆಲ್ಲ ಇರುತ್ತೆ, ಅತ್ಯಾಚಾರ ಮಾಡ್ಬೇಕು, ಸಾಯಿಸ್ಬೇಕು ಅಂತ ಹೇಳಿ ಯಾರೆಲ್ಲ ಇಂಥ ಥರ್ಡ್ ಕ್ಲಾಸ್ ಜನ ಇರ್ತಾರೋ, ನಿಮ್ಗೆ ಅಂತ ಒಂದು ದುರಾಸೆ ಇದ್ರೆ ನಿಮ್ಮ ಮನೆ ಹೆಣ್ಮಕ್ಳ ಮೇಲೆ ಮಾಡ್ಕೊಳ್ಳಿ. ಕಂಡೋರ್ ಮನೆ ಹೆಣ್ಣು ಮಕ್ಕಳ ಜೀವನ ಯಾಕೆ ಹಾಳು ಮಾಡ್ತೀರಾ? ಸರ್ಕಾರ ಎಲ್ಲಿವರೆಗೂ ಚಾಟಿ ಬೀಸೋದಿಲ್ಲ, ಸರ್ಕಾರ ಎಲ್ಲಿವರೆಗೂ ಸುಪ್ರೀಂ ಕೋರ್ಟ್ ಆಗ್ಲಿ ಹೈಕೋರ್ಟ್ ಆಗ್ಲಿ ಯಾವಾಗ ಕಠಿಣವಾದಂತ ಶಿಕ್ಷೆಗಳು ಆರೋಪಿಗಳಿಗೆ ವಿಧಿಸುವಂತ ಒಂದು ಕಾಯ್ದೆನ ಬರುತ್ತೆ, ಕಾಯ್ದೆ ತರ್ತಾರೆ ನಮ್ಮ ರಾಜ್ಯಕ್ಕೆ, ಆವಾಗ ಮಾತ್ರ ಹೆಣ್ಣಿಗೆ ರಕ್ಷಣೆ. ಪ್ರತಿನಿತ್ಯ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ, ಅತ್ಯಾಚಾರ, ಕೊಲೆ, ಹಿಂಸಾಚಾರ. ಬಟ್ ಆದ್ರೂ ಯಾವುದೇ ತರ ಕಠಿಣವಾದಂತ ಶಿಕ್ಷೆಗಳಿಲ್ಲ. ಎಲ್ಲಾರ್ಗೂ ಗೊತ್ತಿದೆ, ನಮ್ಮ ಸರ್ಕಾರಗಳು, ರಾಜಕಾರಣಿಗಳು, ಹಾಗೆ ಹೋರಾಟಗಾರರು, ಕೆಲವೊಬ್ರು ಹೋರಾಟಗಾರರು ಬೇಕಾಗಿರುವಂತ ಲಾಭ ಇರುವಂತ ವಿಚಾರಗಳಿಗೆ ಧ್ವನಿ ಎತ್ತುತ್ತಾರೆ ಹೊರತು ಹೆಣ್ಣು ಮಕ್ಕಳ ವಿಚಾರದಲ್ಲಿ ಧ್ವನಿ ಎತ್ತೋದು ಕಡಿಮೆ. ಅದು ಹಿಂದೂ ಯುವಕರು, ಹಿಂದೂ ಯುವತಿಯರ ಮೇಲೇನೆ ಅತ್ಯಾಚಾರ ಕೊಲೆ ಮಾಡಿದ್ರೇನೆ ಮಾತಾಡೋದಿಲ್ಲ. ಇನ್ನು ಯಾವುದೋ ಅನ್ಯ ಜಾತಿ, ಬೇರೆ ಜಾತಿಯವರು ನಮ್ಮ ಹಿಂದೂ ಯುವಕರ, ಹಿಂದೂ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಮಾಡಿದ್ರೆ ಮಾತಾಡ್ತೀರಾ? ಯಾವಾಗ ನೀವೆಲ್ಲ ನಿರಂತರವಾಗಿ ಹೋರಾಟ ಮಾಡ್ತೀರಾ ಹೆಣ್ಣು ಮಕ್ಕಳ ಪರ, ನಿಮ್ಮ ಮನೆಯಲ್ಲೂ ಪ್ರತಿಯೊಬ್ಬರ ಮನೆಯಲ್ಲೂ ಹೆಣ್ಣು ಮಕ್ಕಳು ಇರುತ್ತಲ್ವಾ? ಅದು ದಕ್ಷಿಣ ಕನ್ನಡ ಪುಣ್ಯ ಕ್ಷೇತ್ರಗಳಿರುವಂತ ಜಾಗ, ಕರಾವಳಿ ಜಾಗ, ಎಜುಕೇಟೆಡ್ಸ್ ಇರುವಂತ ಜಾಗ, ವೆಲ್ ಎಜುಕೇಟೆಡ್ಸ್ ಇರುವಂತ ಜಾಗದಲ್ಲಿ ಈ ತರ ಒಂದು ಸೌಜನ್ಯ ವಿಚಾರ ಇವತ್ತವರೆಗೂ ನಮ್ಗೆ ಜೀರ್ಣ ಮಾಡ್ಕೊಳಕ್ ಆಗಲ್ಲ. ಬಟ್ ಅಷ್ಟ್ರಲ್ಲೇ ಬ್ಯಾಕ್ ಟು ಬ್ಯಾಕ್ ಹೆಣ್ಣು ಮಕ್ಕಳ ಮೇಲೆ ಓದ್ಬೇಕಾಗಿರುವಂತ ವಿದ್ಯಾರ್ಥಿಗಳ ಮೇಲೆ, ಬಡ ಮಕ್ಕಳ ಮೇಲೆ ಅತ್ಯಾಚಾರ ಕೊಲೆ ಅಂತ ಅಂದ್ರೆ ನಿಜವಾಗ್ಲೂ ನಾಚಿಕೇಡಿನ ವಿಚಾರ. ಇದನ್ನೇನ್ ಒಂದು ಮಂಗಳೂರು ಎಸ್ ಪಿ ಆದಂತ ಅರುಣ್ ಕುಮಾರ್ ಸರ್ ಅವರು ಬಂಧನ ಮಾಡಿ ಕಸ್ಟಡಿ ತಗೊಂಡಿದ್ದಾರೆ. ಸೂಕ್ತವಾದಂತ ತನಿಖೆ ಮಾಡ್ಲಿ. ಹಾಗೆ ನಾನು ಪೊಲೀಸ್ ಅವ್ರಿಗೆ ಮನವಿ ಮಾಡೋದು, ನಮ್ಗೆ ಕಾನೂನಲ್ಲಿ ಶಿಕ್ಷೆ ಆಗುತ್ತೆ, ಒಂದು ಶಿಕ್ಷೆ ಕೊಡುವಂತ ಕಾಯ್ದೆಗಳು ಬರುತ್ತೆ ಅಂತ ನಿಜವಾಗ್ಲೂ ಅಂತ ಒಂದು ನಂಬಿಕೆ ಇಲ್ಲ. ಪೊಲೀಸ್ ಅವ್ರನ್ನ ನಾನ್ ಕೇಳ್ಕೊಳ್ಳೋದು, ಯಾರು ಕಸ್ಟಡಿ ತಗೊಂಡಿದ್ದು ನಿಜವಾಗ್ಲೂ ಇಂತ ಒಂದು ಆರೋಪಿಗಳಿಗೆ ಶಿಕ್ಷೆ ಆಗ್ಬೇಕು ಅಂತ ಇದ್ರೆ ಕಾಕಿ ಅನ್ನೋದು ನೋಡ್ದಿರಾ ಅಂತ ಒಂದು ಆರೋಪಿಗಳನ್ನ, ಅತ್ಯಾಚಾರಿಗಳನ್ನ, ಕೊಲೆಗಡಕರನ್ನ ಗುಂಡಿಟ್ಟು ಸಾಯಿಸಿ. ಗುಂಡಿಟ್ಟು ಯಾವಾಗ ನಿಮ್ಮ ಕಸ್ಟಡಿದಲ್ಲಿ ಇದ್ದೋಗ್ಲೆ ಹೋದ್ರೆ ಹೋಗ್ಲಿ ಅಂತವ್ರು, ಈ ದೇಶಕ್ಕೆ, ಈ ರಾಜ್ಯಕ್ಕೆ ಕೊಡುಗೆ ಕೊಡುವಂತವ್ರು ಇಂಥವ್ರು ಬದುಕಿದ್ದು ಸತ್ತಂತೆ. ತಾಯಿ ತಂದೆ ಯಾರೆಲ್ಲ ಸಪೋರ್ಟ್ ಮಾಡ್ತೀರಾ ನಿಮ್ಮಂತ ಮಕ್ಕಳು, ನಮ್ಗೆ ಇಂಥ ಮಗ ಅಂತ ಗೊತ್ತಿಲ್ಲ, ಈ ತರ ಒಂದು ಅನಾಹುತ ಘಟನೆ ನಡೆಯುತ್ತೆ ಅಂತ ಗೊತ್ತಿಲ್ಲ ಅಂತ ಹೇಳಿ ಬೇಲ್ ಮಾಡಿಸ್ತಿರಲ್ಲ, ಇಂಥ ಮಕ್ಕಳಿಗೆ ವಿಷ ಇಟ್ಟು ಸಾಯಿಸಿ. ಇಂಥ ಅತ್ಯಾಚಾರಿ ಮಕ್ಕಳನ್ನ ಬೇಲ್ ಮಾಡಿ ಬಿಡಿಸ್ಕೊಂಡ ಬರೋ ಬದಲು ವಿಷ ಇಟ್ಟು ಸಾಯಿಸಿ. ಪೊಲೀಸ್ ಅವ್ರಿಗೆ ನಾನ್ ಮನವಿ ಮಾಡೋದು, ಯಾರಿಗಾದ್ರೂ ನಿಜವಾಗ್ಲೂ ನಿಮ್ದೆ ರಕ್ತ ಕುದೀತಾ ಇದ್ರೆ, ಹೆಣ್ಣು ಮಕ್ಕಳ ಮೇಲೆ ಈ ತರ ಅತ್ಯಾಚಾರ ಕೊಲೆ ಆಗ್ತಾ ಇದಲ್ಲ, ಇದಕ್ಕೆ ಒಂದು ಅಂತ್ಯನೇ ಇಲ್ವಾ ಅಂತ ಅಂದ್ರೆ ಯಾರಾದ್ರೂ ಒಬ್ರು ನಿಮ್ಮ ಹತ್ರ ಇರುವಂತ ಗನ್ ಎತ್ತಿ ಶೂಟ್ ಔಟ್ ಮಾಡಿ, ಆಗ ಖಂಡಿತವಾಗ್ಲೂ ನ್ಯಾಯ ಸಿಗುತ್ತೆ ಅಂತ ಹೇಳ್ತೀನಿ. ರಾಜ್ಯವೇ, ದೇಶವೇ ಟರ್ನ್ ಆಗಿ ನೋಡುತ್ತೆ ಇಂಥ ಒಂದು ಘಟನೆಗೆ, ಆರೋಪಿಗೆ ತಕ್ಕವಾದಂತ ಶಿಕ್ಷೆ ಆಯ್ತು ಅಂತ ಹೇಳಿ. ಮಾಡೋದಿಲ್ಲ ಯಾರೂನು. ಯಾಕೆ ಹೇಳಿ? ಬೇರೆಯವ್ರ ಹೆಣ್ಮಕ್ಳು ತಾನೇ ಬಲಿ ಆಗ್ತಾ ಇರೋದು, ಬಡವ್ರು ತಾನೆ. ಏನಿದೆ ಅವ್ರ ಕೊಡುಗೆ ರಾಜ್ಯಕ್ಕೆ? ಅದೇ ಒಬ್ಬ ಮಿನಿಸ್ಟರ್ ಮಗಳ, ಇಲ್ಲ ಸಚಿವರ ಮಕ್ಕಳ, ಇಲ್ಲ ದೊಡ್ಡ ದೊಡ್ಡ ಗವರ್ನರ್ ಮಕ್ಕಳ, ದೊಡ್ಡ ಯಾರು ಹೇಳಿ
VVIP ಮಕ್ಳು ಸತ್ತಿದ್ರೆ ಮಾತಾಡ್ತಾ ಇದ್ರು, ಅವರಿಂದ ಅವಶ್ಯಕತೆಗಳಿದೆ. ಬಟ್ ಬಡವ್ರ ಮಕ್ಳು ಸಾಯ್ತಾ ಇರೋದಲ್ವಾ? ಬಡವ್ರ ಮಕ್ಳು ಸತ್ರೆ ಏನ್ರಿ ಆಗ್ಬೇಕು? ಸೌಜನ್ಯ ಆಯ್ತು, ನೇಹ ಆಯ್ತು, ಅಂಜಲಿ ಆಯ್ತು, ಬ್ಯಾಕ್ ಟು ಬ್ಯಾಕ್ ಹೆಣ್ಣು ಮಕ್ಕಳ ಮೇಲೆ ಕೊಲೆ ಅತ್ಯಾಚಾರ ಆಗ್ತಾ ಇದ್ರೂ ಸಹ ಯಾರೋ ಧ್ವನಿ ಎತ್ತಿ ಮಾತಾಡ್ತಾ ಇಲ್ಲ. ಕಣ್ಣು ಮುಂದೆನೆ ನಮಗ್ ಕಾಣಿಸ್ತೆ, ಕಣ್ಣು ಮುಂದೆನೆ ನೋಡ್ತಾ ಇದೀರಿ ನಾವು ರೇಪಿಸ್ಟ್ ನ, ಯಾವ್ಯಾವ ತರ ಜನ ಇದಾರೆ ಅಂತ ಹೇಳಿ, ಯಾವ್ಯಾವ ಸೆಕ್ಟರ್ ಅಲ್ಲಿ ಇದಾರೆ ಅಂತ ಹೇಳಿ. ಬಟ್ ಯಾವಾಗ ಅವ್ರಿಗೆಲ್ಲ ಶಿಕ್ಷೆ? ಯಾವಾಗ ಅವ್ರಿಗೆಲ್ಲ ಶಿಕ್ಷೆ ಇರ್ಲಿ? ಪ್ರತಿಯೊಬ್ಬರಿಗೂ ಗರ್ಲ್ ಫ್ರೆಂಡು, ಲವ್ವರು, ಮತ್ತೊಂದು ಅದು ಬೇರೆ. ನಿಜವಾಗ್ಲೂ ಪ್ರೀತಿ ಮಾಡೋರು ಯಾರು ಕೊಲೆ ಮಾಡೋದಿಲ್ಲ. ಆತರ ಒಂದು ದ್ವೇಷ, ಕೊಲೆ ಮಾಡಿ ಅತ್ಯಾಚಾರ ಮಾಡಿ ಸಾಯಿಸ್ಬೇಕಂದ್ರೆ ನಿಮ್ಮ ಜೊತೆಲಿ ಹುಟ್ಟಿರುವಂತ ಅಕ್ಕ ತಂಗಿರ್ನ, ನಿಮ್ಮ ಜೊತೆಲಿ ಹುಟ್ಟಿರುವಂತ ಯಾರನ್ನಾದ್ರೂ ಸಾಯಿಸ್ಕೊಳ್ಳಿ, ಅತ್ಯಾಚಾರ ಮಾಡಿ ಸಾಯಿಸ್ಕೊಳ್ಳಿ, ನಿಮ್ಮ ಒಂದು ತೇವಲ ತೀಟೆ ತಿರ್ಸ್ಕೊಳ್ಳಿ. ಅದು ಬಿಟ್ಟು ಬೇರೆ ಹೆಣ್ಣು ಮಕ್ಳು ಬೇಕಾ ನಿಮ್ಗೆಲ್ಲಾರ್ಗುನು? ರಾಜಕಾರಣಿಗಳು ಬಾಯಿ ಮುಚ್ಕೊಂಡಿರಿ. ಯಾರು ಏನ್ ಹಗರಣ ಮಾಡ್ತಾ ಇದಾರೆ, ಏನ್ ಭ್ರಷ್ಟಾಚಾರ ಮಾಡ್ತಾ ಇದಾರೆ, ಯಾರು ಏನ್ ಅದ್ರ ಬಗ್ಗೆ ಮಾತಾಡ್ತಾ ಇದೀರ ಹೊರ್ತು ಯಾವೊಬ್ಬ ರಾಜಕಾರಣಿ, ಯಾರಾದ್ರೂ ಒಬ್ರು ಹೋರಾಟಗಾರರು ಹೆಣ್ಣು ಮಕ್ಕಳಿಗೆ ಈ ತರ ಅತ್ಯಾಚಾರ ಆಗ್ತಾ ಇದಲ್ಲ, ನಮ್ಮನೇಲೂ ಹೆಣ್ಣು ಮಕ್ಳಿದೆ ಅಲ್ಲ, ಮುಂದೆ ಹೆಣ್ಣು ಮಕ್ಳು ಹೆಂಗ್ ಬದುಕ್ತಾರೆ, ತಲೆ ಎತ್ತಿ ಹೆಂಗ್ ನಡೀತಾರೆ ಅಂತ ಹೇಳಿ ಯಾರಾದ್ರೂ ನಿರಂತರ ಹೋರಾಟ ಮಾಡಿದೀರಾ? ಮೊನ್ನೆ ಡಾಕ್ಟರ್ ಮೌಮಿತಾ ಆ ಹುಡುಗಿ ತೀರೋದೋಗ, ಅತ್ಯಾಚಾರ ಕೊಲೆ ಆದೋಗ ಇಡೀ ಡಾಕ್ಟರ್ಸ್ ಅಸೋಸಿಯೇಷನ್, ಆಲ್ ಇಂಡಿಯಾ ಡಾಕ್ಟರ್ ಅಸೋಸಿಯೇಷನ್ 11 ದಿವಸ ಕುತ್ಕೊಂಡು ಪ್ರತಿಭಟನೆ ಮಾಡಿದ್ರು. ಯಾರು ಸಹ ಅವರು ವೃತ್ತಿ ಜೀವನನ ಅವ್ರು ಮಾಡಿಲ್ಲ. ಡಾಕ್ಟರ್ ಆಗಿ ಅವ್ರು ಏನ್ ಕೆಲಸ ಮಾಡ್ಬೇಕು ಯಾರು ಸಹ ಕೆಲಸ ಮಾಡಿದ್ರೆ 11 ದಿವಸ ನಿರಂತರ ಪ್ರತಿಭಟನೆ ಮಾಡಿದೋಗ ಸುಪ್ರೀಂ ಕೋರ್ಟ್ ಹೇಳುತ್ತೆ, ನಾವ್ ಇದ್ರ ಬಗ್ಗೆ ಸೂಕ್ತವಾದಂತ ತನಿಖೆ ಮಾಡಿ ಅದನ್ನ ವಿಚಾರಣೆ ಮಾಡಿ ಖಂಡಿತವಾಗ್ಲೂ ಆರೋಪಿಗೆ ಶಿಕ್ಷೆ ಆಗುವಂತ ಕೆಲಸ ನಾವು ಮಾಡ್ತೀರಿ ಅಂತ ಸುಪ್ರೀಂ ಕೋರ್ಟ್ ಯಾವಾಗ ಆರ್ಡರ್ ಮಾಡುತ್ತೆ, ಆಗ ಅವರೆಲ್ಲ ಹೋರಾಟನ ಹಿಂಪಡೆದು ಅವರ ಕೆಲಸ ಅವ್ರು ಮಾಡ್ತಾರೆ. ನಮ್ಮ ರಾಜ್ಯದಲ್ಲಿ ಯಾಕೆ ಮಾಡ್ತಾ ಇಲ್ಲ? ಅವಶ್ಯಕತೆ ಇಲ್ವಲ್ಲ? ಇವತ್ತು ಈ ಹುಡುಗಿ, ನಾಳೆ ಇನ್ನೊಂದು ಹುಡುಗಿ. ನಮ್ಗೇನು, ರಾಜ್ಯದಲ್ಲಿ ದಿನನಿತ್ಯ ಎಷ್ಟೋ ಲಕ್ಷ ಜನ ಹುಟ್ಟುತ್ತಾರೆ, ಎಷ್ಟೋ ಲಕ್ಷ ಜನ ಸಾಯ್ತಾರೆ. ಅದ್ರಲ್ಲಿ ಇವರು ಒಬ್ರು ಹೋದ್ರೆ ಹೋಗ್ಲಿ ಬಿಡಿ ಅಂತ ಹೇಳಿ ನಿಮಗೊಂದು ತಾತ್ಸಾರ. ನಿಮ್ಮ ಮಕ್ಳು ಯಾವಾಗ ಬಲಿ ಹಾಕ್ತಾರೆ, ರಾಜಕಾರಣಿಗಳ ಮಕ್ಳು ಯಾವಾಗ ಬಲಿ ಹಾಕ್ತಾರೆ, ದೊಡ್ಡ ದೊಡ್ಡ ಸೆಲೆಬ್ರಿಟಿ ಮಕ್ಳು ಯಾವಾಗ ಬಲಿ ಹಾಕ್ತಾರೆ, ರಾಜಾರೋಷವಾಗಿ ಒಳ್ಳೆ ಐಫೈ ಜೀವನ ಮಾಡ್ಕೊಂಡು AC ಕಾರಲ್ಲಿ, AC ಮನೆಯಲ್ಲಿ, ಬಂಗ್ಲೆದಲ್ಲಿ ಐಷಾರಾಮಿ ಜೀವನ ನಡೆಸ್ತಾ ಇದ್ರಲ್ಲ, ಆ ಮನೆಯಲ್ಲಿ ಅತ್ಯಾಚಾರ ಆಗ್ಬೇಕು. ಆ ಮನೆಯಲ್ಲಿ ಅತ್ಯಾಚಾರ ಕೊಲೆ ಆದೋಗ್ ಮಾತ್ರ ಅವ್ರಿಗೆ ಇದ್ರ ಬಗ್ಗೆ ಗಮನಕ್ಕೆ ಬರುತ್ತೆ. ಸೂಕ್ತವಾದಂತ ತನಿಖೆ ಆಗ್ಬೇಕು, ಕ್ರಮ ವಹಿಸ್ಬೇಕು ಅಂತ ಹೇಳಿ ದಯವಿಟ್ಟು ಮಂಗಳೂರು ದಕ್ಷಿಣ ಭಾಗದಲ್ಲಿ, ಮಂಗಳೂರು ಕಡೆ ಯಾರು ಮಂಗಳೂರು SP ಇದಾರೆ, ಅರುಣ್ ಕುಮಾರ್ ಸರ್ ಆಗ್ಲಿ, ಯಾರೇ ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಲಿ, ಇಂತ ಒಂದು ಆರೋಪಿಗಳನ್ನ ಗುಂಡಿಟ್ಟು ಶೂಟ್ ಮಾಡುವಂತ ಕೆಲಸ ಮಾಡಿ ಅಂತ ಕೇಳ್ತೀನಿ. ನಿರಂತರ ಹೋರಾಟ ಮಾಡಿದ್ರೆ ಮಾತ್ರ ನಿಜವಾಗ್ಲೂ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗುತ್ತೆ. ಯಾಕೆ ಹೆಣ್ಣು ಮಕ್ಕಳಿಗೆ ಯಾರು ಧ್ವನಿ ಎತ್ತಿ ಬರಲ್ಲ ಅಂದ್ರೆ, ಪ್ರತಿಯೊಬ್ಬರಿಗೂ ಅವ್ರದೇ ಆದಂತ ವೀಕ್ನೆಸ್ ಇಟ್ಕೊಂಡಿರ್ತಾರೆ. ಆ ವೀಕ್ನೆಸ್ ಏನೇ ಇರ್ಲಿ, ಪರ್ಸನಲ್ ನ ಹೊರಗಡೆ ಇಟ್ಟಿ ಒಂದು ಹೆಣ್ಣಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಹೇಳಿ ಯಾವಾಗ ಹೋರಾಟಗಾರರು ಮುಂದೆ ಬಂದು ಧ್ವನಿ ಎತ್ತುತ್ತಾರೆ, ಏನೇ ಇರ್ಲಿ ಪರ್ಸನಲ್, ಅವ್ರ ವೈಯಕ್ತಿಕ ಜೀವನಗಳು ಏನೇ ಇರ್ಲಿ, ಅಯ್ಯೋ ಇವತ್ ನಾನು ಈ ವಿಚಾರವಾಗಿ ಹೋರಾಟ ಮಾಡಿದ್ರೆ ನಾಳೆ ಇನ್ಯಾರು ನನ್ನ ಬಗ್ಗೆ ತೆಗಿತಾರೋ ಅಂತ ಭಯ ಇಟ್ಕೊಂಡು ಇರುವಂತವ್ರು ಇದಾರೆ, ನನ್ಗೆ ಗೊತ್ತಿದೆ. ಅದೆಲ್ಲ ಬಿಟ್ಟು ಒಂದ್ ಹೆಣ್ಣಿಗೆ ರಕ್ಷಣೆ ಆಗ್ಬೇಕು, ಈ ಅತ್ಯಾಚಾರ ಕೊಲೆ ಅನ್ನೋದು ನಿಲ್ಲಬೇಕು, ಕಠಿಣವಾದಂತ ಕಾಯ್ದೆ ಬರಬೇಕು, ಶಿಕ್ಷೆ ಆಗ್ಬೇಕು ಅಂತ ಯಾರೆಲ್ಲ ನಿಜವಾಗ್ಲೂ ನಿಮ್ಮ ಆತ್ಮಸಾಕ್ಷಿಗೆ ಇರುವಂತ ಹೋರಾಟಗಾರರು, ನಿಮ್ಮ ಮನೆಯಲ್ಲೂ ಹೆಣ್ಣು ಮಕ್ಳು ಇರುವಂತ ಹೋರಾಟಗಾರರು ಇಳಿರಿ, ಬೀದಿಗೆ ಇಳಿದು ಹೆಣ್ಣು ಮಕ್ಕಳ ರಕ್ಷಣೆ ಮಾಡುವಂತ ಕೆಲಸ ಮಾಡಿ. ಅದು ಬಿಟ್ಟು ಮೌನವಾಗಿ ಕುತ್ಕೊಂಡ್ರೆ ಇನ್ನಷ್ಟು ಹೆಣ್ಣು ಮಕ್ಕಳು ಬಲಿ ಆಗ್ತಾನೆ ಇರ್ತಾರೆ. ನಾವ್ ಅದನ್ನ ನೋಡ್ಕೊಂಡೇ ಇರ್ಬೇಕು. ಭಯ ಭೀತಿಯಿಂದ ಹೆಣ್ಣು ಮಕ್ಳು ಎತ್ತಿರುವಂತ ಪೋಷಕರು ಭಯ ಭೀತಿಯಿಂದ ಜೀವನ ಮಾಡ್ಬೇಕಾಗತ್ತೆ. ಇವತ್ ಯಾರು ಕಾಲೇಜ್ಗೆ ಹೋಗಕ್ಕೂ ಭಯ ಬೀಳ್ತಾರೆ, ಅಯ್ಯೋ ಮಕ್ಳು ಹೋಗಿದ್ದಾರೆ ಬರ್ತಾರೋ ಇಲ್ವೋ ಅಂತ ಹೇಳಿ. ಯಾಕೆ ಹೇಳಿ? ಅಷ್ಟು ಕಠಿಣವಾದಂತ ಕಾನೂನು ಕಾಯ್ದೆಗಳು ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ಇದೆ. ಹೊರ ದೇಶದಲ್ಲಿ ನೋಡಿ, ಯಾರಾದ್ರೂ ಹೆಣ್ಣು ಮಕ್ಕಳ ಮೇಲೆ ರೇಪ್ ಅಲ್ಲ ಏನಾದ್ರೂ ಒಂದು ಕ್ರಿಮಿನಲ್ ಕೇಸ್ ಆಯ್ತಂದ್ರೆ ಯಾವ ಲೆವೆಲ್ಗೆ ಅವ್ರ ಆಕ್ಷನ್ ತಗೊಳ್ತಾರೆ ಅಂತ ನಮ್ಮ ದೇಶದಲ್ಲಿ ಇಲ್ಲ. ಏನ್ ಹ್ಯಾಕ್ಟ್ ಬಂದ್ರೇನು, ಯಾವುದೇ ಸರ್ಕಾರ ಬಂದ್ರೇನು ನಮ್ಮ ದೇಶದಲ್ಲಿ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇಲ್ಲ. ಅದು ಹೆಣ್ಣು ಮಕ್ಕಳು ಯಾವುದೇ ಜಾತಿಯ ಹೆಣ್ಣು ಮಕ್ಕಳಾಗ್ಲಿ. ಕೆಲವೊಂದು ಬಾರಿ ಏನಾಗುತ್ತೆ, ನೇಹ ವಿಚಾರದಲ್ಲಿ ಹೋರಾಟ ಮಾಡಿದ್ರು ಶೋಭಾ ಅಕ್ಕ ಅವರು. ಫ್ರೀಡಂ ಪಾರ್ಕ್ ಅಲ್ಲಿ MP ಎಲೆಕ್ಷನ್ ನಡೀತಾ ಇತ್ತು, ಎಲ್ಲಾ ಮಹಿಳೆಯರನ್ನ ಒಗ್ಗೂಡಿಸಿ ಹೋರಾಟ ಮಾಡಿದ್ರಲ್ವಾ. ಎಷ್ಟು ಜನ ಹೆಣ್ಣು ಮಕ್ಳು ತೀರ್ಕೊಂಡಿದ್ದಾರೆ. ಹಿಂದೂ ಹೆಣ್ಣು ಮಕ್ಳ ಪರನೇ ಹೋರಾಟ ಮಾಡಿ ಹೋಗ್ಲಿ. ನಿಮಗ್ ಬೇರೆ ಜಾತಿ ಹೆಣ್ಣು ಮಕ್ಕಳ ಪರ ಮಾತಾಡಕ್ಕೆ ಇಷ್ಟ ಇಲ್ಲ ಅಂದ್ರೆ ಹಿಂದೂ ಹೆಣ್ಣು ಮಕ್ಕಳ ಪರನೇ ಹೋರಾಟ ಮಾಡಿ. ಅದೇ ನಿಮ್ಮ ದಕ್ಷಿಣ ಕ್ಷೇತ್ರದಲ್ಲಿ ಇರುವಂತ ಸೌಜನ್ಯ ವಿಚಾರಕ್ಕೆ ಎಷ್ಟು ಅವ್ರ ಮನೆಗೆ ಹೋಗಿ ಧ್ವನಿ ಎತ್ತಿದ್ದೀರಾ ಶೋಭಾ ಅವರೇ? ನಿಮ್ಮ ರಾಜಕೀಯ ಪ್ರಚಾರದ ತೇವಲಿಗೆ ಯಾವ್ಯಾವ ವಿಚಾರ ಬೇಕು ಅದನ್ನ ಚೆನ್ನಾಗಿ ಪ್ರಚಾರ ತಗೊಳ್ತೀರಾ ಹೊರತು ಯಾರು ಇಲ್ಲಿ ಸತ್ಯ, ನ್ಯಾಯ, ಧರ್ಮ, ನ್ಯಾಯಕ್ಕೋಸ್ಕರ ಹೋರಾಟ ಮಾಡ್ತವ್ರು ಯಾರೂ ಇಲ್ಲ.
ಧ್ವನಿ ಎತ್ತಿದ್ರೆ ನಮ್ಮನ್ ಕೆಟ್ಟವ್ರು ಅಂತಾರ. ನಮ್ಮನ್ ಕೆಟ್ಟವ್ರು ಅಂದ್ರೇನು ಪರವಾಗಿಲ್ಲ, ಇರಷ್ಟು ದಿವಸ ಸತ್ಯನ ನುಡಿಯೋಣ, ರಾಜ್ಯದ ಜನತೆಗೆ ಸತ್ಯ ತೋರಿಸುವಂತ ಕೆಲಸ ಮಾಡೋಣ. ಯಾರ ಆರೋಪಿ ಬಂಧನ ಆಗಿದ್ದಾನೆ ರಿಚರ್ಡ್ ಅಂತ ಹೇಳಿ, ಹೆಣ್ಣು ಮಗು ಮೇಲೆ ಬಿಯರ್ ಬಾಟಲ್ ಅಲ್ಲಿ ಡ್ರಗ್ಸ್ ಮಿಕ್ಸ್ ಮಾಡಿ ಅತ್ಯಾಚಾರ ಕೊಲೆ ಮಾಡಿದ್ದಾನೆ. ಅವ್ರಿಗೆಲ್ಲ ಏನ್ ಗೊತ್ತಾ, ಕಾನೂನಲ್ಲಿ ಯಾವ್ದು ಕಠಿಣವಾದಂತ ಶಿಕ್ಷೆ ಇಲ್ಲ. ಬಿಡು, ಏನ್ ಪೊಲೀಸ್ ಅವ್ರು ಇಟ್ಕೊಳ್ತಾರೋ, 4 ಒದೆ ಕೊಡ್ತಾರೆ, ಅದಾದ್ಮೇಲೆ ಬೇಲ್ ಆಗತ್ತೆ, ಹೊರಗಡೆ ಬರ್ತೀವಿ. ಈ ಒಂದು ವೀಕ್ನೆಸ್ ಇರೋದ್ರಿಂದಾನೇ ಆರೋಪಿಗಳ ಸಂಖ್ಯೆ ಹೆಚ್ಚಾಗ್ತಾ ಇರೋದು, ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಕೊಲೆ ಆಗ್ತಾ ಇರೋದು. ಸರ್ಕಾರಗಳು ಬದಲಾಗಬೇಕು, ಸರ್ಕಾರದಲ್ಲಿರುವಂತ ರಾಜಕಾರಣಿಗಳು ಇದ್ರ ವಿರುದ್ಧ ಧ್ವನಿ ಎತ್ತಬೇಕು, ಕಾನೂನು ಕಾಯ್ದೆ ಬದಲಾಗಬೇಕು. ಆವಾಗ ಮಾತ್ರ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗುತ್ತೆ, ಹೊರತು ಇಲ್ಲ ಅಂದ್ರೆ ಯಾವ ನ್ಯಾಯನೂ ಸಿಗಲ್ಲ. ಹೋರಾಟ ಅಂತ ಪಟ್ಟ ಯಾರ್ಯಾರು ತಗೊಂಡಿದ್ದೀರಾ, ಹೋರಾಟಗಾರರಂತ ಪಟ್ಟ ಯಾರ್ಯಾರು ತಗೊಂಡಿದ್ದೀರಾ, ನಿಜವಾಗ್ಲೂ ನೀವು ಹೋರಾಟಗಾರರೇ ಆಗಿದ್ರೆ, ಹೆಣ್ಣು ಮಕ್ಕಳ ಪರಾನೇ ಇದ್ದಿದ್ರೆ ದಯವಿಟ್ಟು ಇಳಿರಿ ಫ್ರೀಡಂ ಪಾರ್ಕ್ಗೆ. ಒಂದೇ ಹೆಣ್ಣು ಮಗು ಅಲ್ಲ, ಎಷ್ಟು ಜನ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಕೊಲೆ ಆಗ್ತಾ ಇದೆ ನಮ್ಮ ರಾಜ್ಯದಲ್ಲಿ, ದೇಶದಲ್ಲಿ. ಪ್ರತಿಯೊಬ್ಬರ ಧ್ವನಿ ಆಗಿ ನ್ಯಾಯಕ್ಕೋಸ್ಕರ ಹೋರಾಟ ಮಾಡಿ ನೋಡೋಣ. ನಿಮ್ಗೆ ಆತ್ಮ ಸಾಕ್ಷಿ ಅನ್ನೋದಿದ್ರೆ, ನಿಮ್ಮ ವೀಕ್ನೆಸ್ ಏನೇ ಇರಲಿ ಅದು ಬಿಟ್ಟಾಕಿ, ಬಟ್ ನಿಜವಾಗ್ಲೂ ನಿಮ್ಗೆ ಆತ್ಮ ಸಾಕ್ಷಿ, ನ್ಯಾಯ, ನೀತಿ, ಧರ್ಮ ಅಂತ ಇದ್ರೆ, ಹೆಣ್ಣು ಮಕ್ಕಳನ್ನ ರಕ್ಷಣೆ ಮಾಡ್ಲೇಬೇಕು ಅಂತ ನಿಮ್ಮಲ್ಲಿ ಆ ಒಂದು ಮನಸ್ಸಾಕ್ಷಿ ಇದ್ರೆ, ಹೋರಾಟಗಾರರು ಬೀದಿಗಿಳಿದು ಹೋರಾಟ ಮಾಡ್ತೀರಾ ಹೆಣ್ಣು ಮಕ್ಕಳಿಗೋಸ್ಕರ. ಇಲ್ವಾ, ಬೇರೆಯವ್ರ ಮನೆ ಹೆಣ್ಮಕ್ಳು ನಮ್ಗೆ ಯಾಕೆ, ನಮ್ಮನೆ ಹೆಣ್ಮಕ್ಳು ಸೇಫ್ ಆಗಿ ಚೆನ್ನಾಗಿದ್ದಾರೆ ಬಿಡಿ ಅಂತ ಹೇಳಿದ್ರೆ, ನೀವ್ ಯಾರನ್ನು ಹೋರಾಟ ಮಾಡಬೇಡಿ. ನಾವು ಧ್ವನಿ ಎತ್ತುತ್ತೀರಿ, ನಮ್ಮ ಕೈಲಿ ಸಾಧ್ಯವಾದಷ್ಟು ನಾವು ಅದರ ವಿರುದ್ಧ ಧ್ವನಿ ಎತ್ತಿ ಮಾತಾಡ್ತೀರಿ.